ತಮಿಳುನಾಡು ಕೇಂದ್ರ ಸರ್ಕಾರಕ್ಕೆ ಆದಾಯದ ಅತಿ ದೊಡ್ಡ ಕೊಡುಗೆದಾರ ಆಗಿದೆ. ನೀವು ನಮ್ಮ ಬಿಜೆಪಿ ಅಭ್ಯರ್ಥಿಯನ್ನು ಮಾತ್ರ ಚುನಾಯಿಸಿದ್ರೆ ನಾವು ನಿಮಗೆ ಮೆಟ್ರೋ ಕೊಡ್ತೇವೆ. ತಮಿಳುನಾಡು ಕೇಂದ್ರ ಸರ್ಕಾರದ ಭಾಗವಲ್ಲವೇ? ನಟನ ಪರವಾಗಿ ಹೋಗಬೇಕಾದ ಮತಗಳು ಮುಖ್ಯವಾಗಿ ಅದು ಅಭಿಮಾನಿ ಆಧಾರಿತವಾದದ್ದು. ಅದು ಎಷ್ಟರ ಮಟ್ಟಿಗೆ ಸ್ಪಷ್ಟವಾಗಿ ಮತಗಳಾಗಿ ಪರಿವರ್ತನೆಯಾಗಲಿದೆ ಎಂದು ಯಾರಿಗೂ ಖಚಿತವಿಲ್ಲ. ನಾವು ಭಾರಿ ಜನಾದೇಶದೊಂದಿಗೆ ಗೆಲ್ಲುತ್ತೇವೆ. ಮುಂಬರುವ ಚುನಾವಣೆಯಲ್ಲಿ 200ಕ್ಕೂ ಹೆಚ್ಚು ಸ್ಥಾನಗಳನ್ನು. ನಾವು ಶೋಲಿಂಗನಲ್ಲೂರಿನಲ್ಲಿದ್ದೇವೆ. ಮತದಾರರ ದೃಷ್ಟಿಯಿಂದ, ಮತದಾರರ ಸಂಖ್ಯೆಯ ದೃಷ್ಟಿಯಿಂದ ಅತಿ ದೊಡ್ಡ ಕ್ಷೇತ್ರಗಳಲ್ಲಿ ಇದು ಒಂದು. ನನ್ನ ಜೊತೆಗಿದ್ದಾರೆ ಚೆನ್ನೈ ದಕ್ಷಿಣದ ಸಂಸದೆ ತಮಿಳಚ್ಚಿ ತಂಗಪಾಂಡಿಯನ್ ಹಾಗೂ ಇಲ್ಲಿನ ಅಭ್ಯರ್ಥಿ ಶ್ರೀ ರಮೇಶ್. ಇದೊಂದು ಬಹಳ ವಿಶಿಷ್ಟವಾದ ಕ್ಷೇತ್ರ. ಹೌದು, ಹಲವಾರು ರೀತಿಗಳಲ್ಲಿ ನೀಲಂಕರ ಎಂಬಲ್ಲಿ ಈ ಚುನಾವಣೆಯಲ್ಲಿ ಎಕ್ಸ್ ಫ್ಯಾಕ್ಟರ್ ಎಂದು ಹೇಳಲಾಗುವ ಆ ಒಬ್ಬ ವ್ಯಕ್ತಿ ಅವರು ಇಲ್ಲಿ ವಾಸಿಸುತ್ತಾರೆ. ಅವರು ಇಲ್ಲಿಂದ ಸ್ಪರ್ಧಿಸುತ್ತಿಲ್ಲವಾದರೂ ಶ್ರೀ ವಿಜಯ್. ಇಲ್ಲಿ ಎರಡೂ ಬದಿಯ ವಿಭಜನೆ ಇದೆ, ನಿಮಗೆ ಗೊತ್ತಲ್ಲ. ಐಟಿ ಕ್ಷೇತ್ರದ ಜನರು ಹಾಗೂ ಕರಾವಳಿ ತೀರದ ಜನರು. ನೀವು ಜನರಿಗೆ ಏನ್ ಹೇಳ್ತಾ ಇದ್ದೀರಿ? ಈ ಚುನಾವಣೆಯು ಸ್ಥಳೀಯವಾಗಿರುವ ಸಮಸ್ಯೆಗಳ ಬಗ್ಗೆಯೋ ಅಥವಾ ನೀವು ಮಾತನಾಡುತ್ತಿರುವ ದೊಡ್ಡ ವಿಷಯಗಳ ಬಗ್ಗೆಯೋ, ಧ್ರುವೀಕರಣ, ಜಾತ್ಯತೀತತೆ, ದೆಹಲಿ ಮತ್ತು ತಮಿಳುನಾಡು? ಖಂಡಿತವಾಗಿಯೂ ನೀವು ಈ ಪ್ರಮುಖ ಚುನಾವಣೆಯನ್ನು ವಿಶೇಷವಾಗಿ ಈ ಕ್ಷೇತ್ರದಲ್ಲಿ 2 ಅಂಶಗಳಲ್ಲಿ, ಮುಖ್ಯವಾಗಿ 2 ದೃಷ್ಟಿಕೋನಗಳಿಂದ ನೋಡಬೇಕು. ಒಂದು ನಿರೂಪಣೆ ಏನಂದ್ರೆ, ನಮ್ಮ ಮುಖ್ಯಮಂತ್ರಿ ದ್ರಾವಿಡ ಮಾದರಿಯ ಪರಂಪರೆಯ ಧ್ವಜವನ್ನು ಹೊತ್ತಿರುವ ಮುತ್ತುವೇಲ್ ಕರುಣಾನಿಧಿ ಸ್ಟಾಲಿನ್ ಅವರು ಖಚಿತವಾಗಿ ಹೇಳಿದ್ದಾರೆ, ಇದು ತಮಿಳುನಾಡು ಮತ್ತು ದೆಹಲಿಯ ನಡುವಿನ ಚುನಾವಣೆ ಎಂದು. ಏಕೆಂದರೆ ಜನರು ಗಮನಹರಿಸಬೇಕಾದ ಪ್ರಮುಖ ಸಮಸ್ಯೆಗಳ ಕಾರಣ. ಏಕೆಂದರೆ ಇದು ಧ್ರುವೀಕರಣ ಮತ್ತು ಜಾತ್ಯತೀತತೆಯ ನಡುವಿನ ಹೋರಾಟ. ಇದು ಏಕಸ್ವಾಮ್ಯ ಮತ್ತು ಒಕ್ಕೂಟ ವ್ಯವಸ್ಥೆಯ ನಡುವಿನ ಹೋರಾಟ. ಇದು ಒಂದು ಹೋರಾಟ ಭಾರತವನ್ನ ಒಂದಾಗಿ ಏಕಸ್ವಾಮ್ಯಗೊಳಿಸುವುದರ ನಡುವೆ. ಆದರೆ ನಾವೆಲ್ಲರೂ ತಮಿಳುನಾಡಿನ ಜನರ ಭಾಷೆಯ ಹಕ್ಕು, ನಮ್ಮ ನಿಧಿ ಮತ್ತು ನಮ್ಮ ಶಿಕ್ಷಣದ ಹಕ್ಕಿಗಾಗಿ ನಿಂತಿದ್ದೇವೆ. ಮತ್ತು ಎರಡನೆಯ ವಿಷಯವೆಂದರೆ, ಸ್ಪರ್ಧಿಯಾಗಿ ನಮ್ಮಲ್ಲಿ ಬಹಳ ಪ್ರಬಲ ಅಭ್ಯರ್ಥಿ ಇದ್ದಾರೆ. ಅವರು ಶೋಲಿಂಗನಲ್ಲೂರು ಕ್ಷೇತ್ರದ ಸಮಸ್ಯೆಗಳನ್ನು ಬಹಳ ಚೆನ್ನಾಗಿ ನಿಭಾಯಿಸುತ್ತಾರೆ. ಅವರು ಈ ಕ್ಷೇತ್ರದಲ್ಲಿ 2 ಬಾರಿ ಗೆದ್ದಿದ್ದಾರೆ ಮತ್ತು ಈಗ ಅವರು ಹ್ಯಾಟ್ರಿಕ್ ವಿಜಯವನ್ನ ಸಾಧಿಸಲಿದ್ದಾರೆ. ಇದು ಅತಿ ದೊಡ್ಡ ಕ್ಷೇತ್ರ ನೀವು ಹೇಳಿದಂತೆ. ಇದರಲ್ಲಿ ತಾತ್ಕಾಲಿಕ ಜನಸಂಖ್ಯೆ, ವಲಸೆ ಕಾರ್ಮಿಕರು, ಐಟಿ ಗಣ್ಯರ ಸಮೂಹ, ಹಾಗೆಯೇ ನೀವು ನೋಡಿದ ನಮ್ಮ ಮೀನುಗಾರರು ಇದ್ದಾರೆ. ಯಾಕೆಂದ್ರೆ ಇದು ಪ್ರವಾಹದ ಸಮಯದಲ್ಲಿ, ಎಲ್ಲಾ ಚಂಡಮಾರುತಗಳ ಸಮಯದಲ್ಲಿ ಅತಿ ಹೆಚ್ಚು ಹಾನಿಗೊಳಗಾದ ಕ್ಷೇತ್ರ ಮತ್ತು ಕೇಂದ್ರ ಸರ್ಕಾರದಿಂದ ಏನೂ ನೀಡಿಲ್ಲ. ನೀವು ಕೇಂದ್ರ ಸರ್ಕಾರದ ಬಗ್ಗೆ ಮಾತನಾಡ್ತಿದ್ದೀರಿ, ಆದರೆ ಸದ್ಯಕ್ಕೆ ತಮಿಳುನಾಡಿನಲ್ಲಿ ವಿಜಯ್ ಅವರೇ ಹೆಚ್ಚು ಗಮನ ಸೆಳೆಯುತ್ತಿದ್ದಾರೆ ಎಂದು ತೋರುತ್ತದೆ. ವಿಜಯ್, ಎಲ್ಲಾ ಸಮೀಕ್ಷೆಗಳು, ಮತಗಟ್ಟೆ ಸಮೀಕ್ಷೆಗಳು ಮತ್ತು ತಳಮಟ್ಟದ ಜನರ ಪ್ರಕಾರ ಯುವಕರ ಮತ, ಮಹಿಳೆಯರ ಮತವನ್ನು ಪಡೆಯುತ್ತಿದ್ದಾರೆ. ಹಾಗಾಗಿ ನೀವು ಕೇಂದ್ರ ಸರ್ಕಾರದ ಬಗ್ಗೆ ಮತ್ತು ದೆಹಲಿಯ ಬಗ್ಗೆ ಮಾತನಾಡುವಾಗ ನಿಮ್ಮ ಅತಿ ತೀವ್ರವಾದ ಸ್ಪರ್ಧೆ ಇಲ್ಲೇ ತಮಿಳುನಾಡಿನಲ್ಲಿ ವಿಜಯ್ ಅವರಿಂದ ಇದೆ ಎಂದು ತೋರುತ್ತದೆ. ನಾನು ನಿಮ್ಮೊಂದಿಗೆ ತೀವ್ರವಾಗಿ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಲು ಬಯಸುತ್ತೇನೆ. ಏಕೆಂದರೆ ಅವರು ನಮಗೆ ಸ್ಪರ್ಧಿಯೇ ಅಲ್ಲ. ಅವರ ಪಕ್ಷವು ಹೊಸದಾಗಿ ಹುಟ್ಟಿಕೊಂಡ ಪಕ್ಷವಾಗಿದೆ ಮತ್ತು ಅವರಿಗೆ ನಿರ್ದಿಷ್ಟ ತತ್ವಗಳಾಗಲಿ ಅಥವಾ ಸಿದ್ಧಾಂತವಾಗಲಿ ಇಲ್ಲ, ಅಥವಾ ಅವರು ತಮಿಳುನಾಡನ್ನು ಯಾವ ರೀತಿಯಲ್ಲಿ ಮುಂದೆ ಕೊಂಡೊಯ್ಯಲಿದ್ದಾರೆ ಎಂಬ ತಮ್ಮ ದೃಷ್ಟಿಕೋನವನ್ನು ಎಂದಿಗೂ ಹೇಳಿಲ್ಲ. ಆದರೆ ನಮ್ಮ ಕಡೆ ಜಾತ್ಯತೀತ ಪ್ರಗತಿಪರರ ರಂಗ. ನಾವು 5 ವರ್ಷಗಳ ಅದ್ಭುತ ಸರ್ಕಾರವನ್ನು ನೀಡಿ ಬಹುತೇಕ ಎಲ್ಲ ಭರವಸೆಗಳನ್ನು ಈಡೇರಿಸಿ ಜನರನ್ನು ಭೇಟಿಯಾಗುತ್ತಿದ್ದೇವೆ. 500 ಭರವಸೆಗಳಲ್ಲಿ 405 ಈಡೇರಿಸಲಾಗಿದೆ. ಹಾಗಾಗಿ ಇದು ಬಿಜೆಪಿ ಅಥವಾ ಸಾಮಾಜಿಕ ಮಾಧ್ಯಮದಿಂದ ಸೃಷ್ಟಿಸಲ್ಪಟ್ಟ ಒಂದು ಸುಳ್ಳು ನಿರೂಪಣೆ. ಅದನ್ನ ಆ ನಟ ಪ್ರಚಾರ ಮಾಡ್ತಾರೆ ಎಂದು ನೀವು ಹೇಳ್ತೀರಾ. ಇವು ತಳಮಟ್ಟಕ್ಕೆ ಹೋದಾಗ ಮಹಿಳಾ ಮತದಾರರು ಡಿಎನ್ಕೆ ಜೊತೆಗಿದ್ದಾರೆ. ಯಾಕೆಂದ್ರೆ ಇದು ಮಹಿಳೆಯರಿಗಾಗಿ ಇರುವ ಸರ್ಕಾರ ಮತ್ತು ಹೆಚ್ಚಾಗಿ ಮಹಿಳೆಯರ ಪ್ರಗತಿಪರ ಅಂಶಗಳಿಗಾಗಿ. ಮೇಡಮ್, ಕೇಂದ್ರ ಸರ್ಕಾರದೊಂದಿಗೆ ವಾದಿಸುವುದನ್ನು ಹೊರತುಪಡಿಸಿ ಈ ಪಕ್ಷವನ್ನು ಇಲ್ಲಿ ಮತ್ತೆ ಅಧಿಕಾರಕ್ಕೆ ತರಲು ನೀವು ಏನು ಮಾಡಿದ್ದೀರಿ? ನೋಡಿ, ನಾವು ಕೇವಲ ಕೇಂದ್ರ ಸರ್ಕಾರದ ವಿರುದ್ಧ ದಾಳಿ ಮಾಡುತ್ತಿಲ್ಲ ಅಥವಾ ದೂರು ನೀಡುತ್ತಿಲ್ಲ. ಇದೆಲ್ಲವೂ ಡೇಟಾ ಆಧಾರಿತವಾಗಿದೆ. ನೋಡಿ, ತಮಿಳುನಾಡು ಸರ್ಕಾರಕ್ಕೆ ಬರಬೇಕಾದ ಸಮಗ್ರ ಶಿಕ್ಷಾ ಅಭಿಯಾನ ನಿಧಿಯನ್ನು ಕೊಟ್ಟಿಲ್ಲ, 3548ಕ್ಕಿಂತ ಹೆಚ್ಚು. ಮತ್ತು MNREGA ಕೂಲಿಯನ್ನ ಕೊಟ್ಟಿಲ್ಲ. ಮತ್ತು ನಾವು ಕೊಯಮತ್ತೂರು ಮತ್ತು ಮಧುರೈಗೆ ಮೆಟ್ರೋ ಕೇಳುತ್ತಿರುವಾಗ ಅವರು ನಮಗೆ ಯಾಕೆ ತಾರತಮ್ಯದ ಧೋರಣೆ ತೋರುತ್ತಿದ್ದಾರೆ? ಸಮಾನ ಜನಸಂಖ್ಯೆ ಹೊಂದಿರುವ ಪಾಟ್ನಾ ಮತ್ತು ಆಗ್ರಾಕ್ಕೆ ಕೊಡಲಾಗಿದೆ ಮತ್ತು ನಾವು ಏನು ಮಾಡಿದ್ದೇವೆ? ಮತ್ತು ಬಿಜೆಪಿಯಿಂದ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಇಲ್ಲಿಗೆ ಬಂದು ನಮ್ಮ ಜನರನ್ನ ಬ್ಲಾಕ್ ಮೇಲ್ ಮಾಡುತ್ತಿದ್ದಾರೆ. ನೀವು ನಮ್ಮ ಬಿಜೆಪಿ ಅಭ್ಯರ್ಥಿಯನ್ನು ಮಾತ್ರ ಆಯ್ಕೆ ಮಾಡಿದರೆ ನಾವು ನಿಮಗೆ ಮೆಟ್ರೋ ಕೊಡ್ತೇವೆ. ತಮಿಳುನಾಡು ಕೇಂದ್ರ ಸರ್ಕಾರದ ಭಾಗವಲ್ಲವೇ?
ನಾವು ನಮ್ಮ ಹಕ್ಕುಗಳು, ಭಾಷಾ ಹಕ್ಕುಗಳು, ನಮ್ಮ ಫೆಡರಲ್ ಹಕ್ಕುಗಳು, ನಮ್ಮ ನಿಧಿಗಳನ್ನ ಎತ್ತಿ ಹಿಡಿಯುವುದರಿಂದ ನಾವು ನಮ್ಮ ನಿಧಿಗಳನ್ನ ಕೇಳುತ್ತಿದ್ದೇವೆ. ಅದರಿಂದ ನೀವು ಕೇವಲ ಪಕ್ಷಪಾತದಿಂದ ನಮ್ಮನ್ನ ನಡೆಸಿಕೊಳ್ಳಬಹುದು ಎಂದರ್ಥವಲ್ಲ. ತಮಿಳು ಜನರು ತುಂಬಾ ತರ್ಕಬದ್ಧ ಮತ್ತು ತುಂಬಾ ಸ್ಪಷ್ಟವಾಗಿ ಯೋಚಿಸುವ ಜನರು. ಅವರು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ಅವ್ರಿಗೆ ಗೊತ್ತು. ನೋಡಿ, ನೀವು ಹೇಳಿದ ಹಾಗೆ ಈಗ ಬಂದಿರುವ ನಟನಿಗೆ ಇಲ್ಲವೆಂದು ಅವರಿಗೆ ಗೊತ್ತು. ಅವನು ಇಲ್ಲಿಯೇ ಇದ್ದರೂ ಅವನು ಎಂದಿಗೂ ಯಾವುದೇ ಪತ್ರಿಕಾಗೋಷ್ಠಿಯನ್ನು ನಡೆಸಿಲ್ಲ. ಅವನು ಎಂದಿಗೂ ಸಾರ್ವಜನಿಕರನ್ನು ಒಬ್ಬರಿಗೊಬ್ಬರು ಮುಖಾಮುಖಿಯಾಗಿ ಭೇಟಿಯಾಗಿಲ್ಲ, ಅಥವಾ ಅದೇನೇ ಇರಲಿ. ಅಲ್ಲದೆ ಬಿಜೆಪಿ ನೇತೃತ್ವದ ಮೈತ್ರಿಕೂಟವಾದ ಎಡಿಎಂಕೆ ಈ ತಮಿಳುನಾಡಿಗೆ ದ್ರೋಹ ಬಗೆಯುತ್ತಿದೆ ಎಂಬುದು ಅವರಿಗೆ ಚೆನ್ನಾಗಿ ಗೊತ್ತು. ಅವ್ರು ಮೀಟ್ಗೆ ಸಹಿ ಹಾಕಿದ್ದಾರೆ. ಅವರೆಲ್ಲ ಕರಾಳ ಕಾನೂನುಗಳಿಗೆ ಸಹಿ ಹಾಕಿದ್ದಾರೆ. ಅವರು ತಮಿಳರ ಹಕ್ಕುಗಳ ಪರವಾಗಿ ಎಂದಿಗೂ ನಿಂತಿಲ್ಲ. ಜನರಿಗೆ ಅದು ಚೆನ್ನಾಗಿ ಗೊತ್ತು. ನೀವು ಅತ್ಯಂತ ಪ್ರಮುಖ ಮುಖಗಳಲ್ಲಿ ಒಬ್ಬರು. ನೀವು ಶೇಕ್ಸ್ಪಿಯರ್ನಿಂದ ಹಿಡಿದು ನಿಮಗೆ ಗೊತ್ತಲ್ಲ ಸಂಗಮ್ ಸಾಹಿತ್ಯದವರೆಗೆ ಮಾತನಾಡ್ತೀರಿ. ಆದರೆ ಡಿಎಂಕೆ ಕೂಡ ಸಾಕಷ್ಟು ಸಂಖ್ಯೆಯ ಮಹಿಳಾ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿಲ್ಲ ಎಂಬುದು ಸತ್ಯ. ನೀವು ಮಹಿಳೆಯರಿಗಾಗಿನ ಯೋಜನೆಗಳ ಬಗ್ಗೆ ಮಾತನಾಡ್ತೀರಿ. ಆದರೆ ಪ್ರಾತಿನಿಧ್ಯ ಅಭ್ಯರ್ಥಿಗಳ ಸಂಖ್ಯೆ ಕೂಡ 20ಕ್ಕಿಂತ ಕಡಿಮೆ ಇದೆ. ನೋಡಿ, ಹೋಲಿಸಿದಾಗ ಅದು ಹೇಗಿದೆ ಅಂದ್ರೆ ನೀವು ಅದನ್ನ ಇತರ ಪಕ್ಷಗಳೊಂದಿಗೆ ಹೋಲಿಕೆ ಮಾಡಿ ನೋಡಬೇಕು. 20 ಮಹಿಳಾ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಲಾಗುತ್ತಾ ಇದೆ. ನಾವು ಕಣಕ್ಕಿಳಿಸಿದ ಆ 165 ಅಭ್ಯರ್ಥಿಗಳಲ್ಲಿ 125 ಪದವೀಧರರು ಮತ್ತು 17 ವೈದ್ಯರು, 19 ಇಂಜಿನಿಯರ್ಗಳು ಮತ್ತು 21 ವಕೀಲರು ಮತ್ತು ಮತ್ತಿತರರಿದ್ದಾರೆ. ನೋಡಿ, ಇದು ಕೇವಲ ಒಂದು ಉಚಿತ ಕೊಡುಗೆ ಅಥವಾ ರೂಪಾಯಿಗಳನ್ನ ನೀಡುವುದಲ್ಲ ಎನ್ನುವುದನ್ನ ನೀವು ನೋಡಬೇಕು. ಇದೆಲ್ಲವೂ ಮಹಿಳೆಯರನ್ನು ವರ್ಧಿಸಲು, ಅವರ ಸಬಲೀಕರಣಕ್ಕಾಗಿ ಆಗಿದೆ. 1989ರಲ್ಲಿ ಕಲೈನಾರವರೇ ಹಿಂದೆ 1989ರಲ್ಲಿಯೇ ಮಹಿಳೆಯರಿಗೆ ಆಸ್ತಿಯ ಹಕ್ಕನ್ನು ತಂದವರು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ 50% ಮೀಸಲಾತಿಯನ್ನು ಜಾರಿಗೊಳಿಸಿದ್ದು ನಮ್ಮ ಮುಖ್ಯಮಂತ್ರಿಯವರು. 6,000ಕ್ಕೂ ಹೆಚ್ಚು ಕೌನ್ಸಿಲರ್ಗಳು ಇದ್ದಾರೆ. ತಳಮಟ್ಟದ ವರ್ಧನೆ, ರಾಜಕೀಯದಲ್ಲಿ ಮಹಿಳೆಯರ ಸಬಲೀಕರಣವು ಇನ್ನೂ ಹೆಚ್ಚು ಮುಖ್ಯವಾಗಿದೆ ಎಂದು ನೀವು ನನ್ನೊಂದಿಗೆ ಒಪ್ಪುವುದಿಲ್ಲವೇ? ನಮ್ಮ ಮುಖ್ಯಮಂತ್ರಿಯನ್ನು ಹೊರತುಪಡಿಸಿ ಅದನ್ನ ಯಾರು ಮಾರಿದ್ದಾರೆ? ನಿಮ್ಮ ಸರ್ಕಾರದ ಮೇಲಿನ ಒಂದು ದೊಡ್ಡ ಆರೋಪವೆಂದರೆ ಭ್ರಷ್ಟಾಚಾರವು ಮಿತಿ ಮೀರಿದೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಹಣ ನೀಡದಿದ್ದರೆ ಯಾವುದಕ್ಕೂ ಅನುಮತಿ ಪಡೆಯುವುದು ತುಂಬಾ ಕಷ್ಟಕರವಾಗಿದೆ. ಇದು ಮತ್ತೊಮ್ಮೆ ಒಂದು ಸವಕಲು ವಾದ. ಬಿಜೆಪಿ ಅದರ ಬಳಿ ಒಂದು ವಾಷಿಂಗ್ ಮೆಷಿನ್ ಇದೆ. ಅದೆಲ್ಲ ಭ್ರಷ್ಟ ರಾಜಕಾರಣಿಗಳನ್ನ ವಾಷಿಂಗ್ ಮೆಷಿನ್ ಒಳಗೆ ಹಾಕಿ ನಂತರ ಹೊರತೆಗೆದು ಅವರಿಗೆ ಕ್ಲೀನ್ ಶೀಟ್ ನೀಡಿದೆ ಎಂದು ಒಂದು ಕಡೆ ಘೋಷಿಸುತ್ತದೆ. ಮತ್ತು AIADMK ನಿಮಗೆ ಚೆನ್ನಾಗಿ ಗೊತ್ತು ಯಾರು ಎಲ್ಲದರಲ್ಲೂ ಖುಲಾಸೆಗೊಂಡಿದ್ದಾರೆ ಎಂದು. ಅಂದ್ರೆ ಯಾರು ಎಲ್ಲ ಪ್ರಕರಣಗಳಲ್ಲಿ ಶಿಕ್ಷೆಗೆ ಗುರಿಯಾಗಿದ್ದಾರೆ ಮತ್ತು ಎಷ್ಟು ಮಾಜಿ AIADMK ಸಚಿವರ ಪ್ರಕರಣಗಳು ಬಾಕಿ ಉಳಿದಿವೆ. ಹಾಗಾಗಿ ಇದು ಮತ್ತೊಮ್ಮೆ ಒಂದು ಸವಕಲು ವಾದ. ನಮ್ಗೆ ಡೇಟಾ ಕೊಡಿ ಅಷ್ಟೇ. ಇದು ಬಹಳ ಪಾರದರ್ಶಕ ಸರ್ಕಾರ. ನೀವು ಒಂದು RTI ಫೈಲ್ ಮಾಡಿ ಪರಿಶೀಲಿಸಬಹುದು. ಯಾಕೆಂದ್ರೆ 1 ಸೆಕೆಂಡ್, ನಮ್ಮ ಮುಖ್ಯಮಂತ್ರಿಯವರು ಒಂದು ವಿಷನ್ ಸ್ಟೇಟ್ಮೆಂಟ್ ನೀಡಿದ್ದಾರೆ. ಭಾರತದಲ್ಲಿ ಯಾವುದೇ ಮುಖ್ಯಮಂತ್ರಿ, ನಾನು ನಿಮ್ಗೆ ಸವಾಲ್ ಹಾಕಬಲ್ಲೆ, ಯಾವುದೇ ರಾಜ್ಯದಲ್ಲಿ ವಿಷನ್ ಸ್ಟೇಟ್ಮೆಂಟ್ ನೀಡಿಲ್ಲ. ನಾವು ಈ 5 ವರ್ಷಗಳಲ್ಲಿ ಈ ಕೆಲಸವನ್ನ ಮಾಡಿದ್ದೇವೆ. ನಾವು 2.0ಗಾಗಿ ಈ ದೃಷ್ಟಿಕೋನದೊಂದಿಗೆ ಮುಂದುವರಿಯುತ್ತಿದ್ದೇವೆ ಮತ್ತು ಯೋಜನೆಗಳಿಗೆ ಸಂಬಂಧಿಸಿದಂತೆ ನೀವು ಡೇಟಾವನ್ನು ಪರಿಶೀಲಿಸಬಹುದು. ಅವು ಹೇಗೆ ಪಾರದರ್ಶಕವಾಗಿವೆ, ಅವುಗಳಿಗೆ ಹೇಗೆ ನಿಮಗೆ ಗೊತ್ತಲ್ಲ ಕಾಂಟ್ರಾಕ್ಟ್ಗಳಂತೆ ನೀಡಲಾಗಿದೆ ಎಂದು. ಎಲ್ಲವೂ ಆನ್ಲೈನ್ನಲ್ಲಿದೆ. ಹಾಗಾದ್ರೆ ಆಡಳಿತ ವಿರೋಧಿ ಅಲೆ ಇಲ್ಲ ಎಂದು ನೀವು ಹೇಳುತ್ತಿದ್ದೀರಾ? ಎಲ್ಲರೂ ಬಹಳಷ್ಟು ಆಡಳಿತ ವಿರೋಧಿ ಅಲೆ ಇದೆ ಎಂದು ಹೇಳ್ತಾರೆ. ಅದು ಮತ್ತೊಮ್ಮೆ ಒಂದು ಸುಳ್ಳು ಪ್ರಚಾರ. ಸ್ವಲ್ಪವೂ ಆಡಳಿತ ವಿರೋಧಿ ಅಲೆ ಇಲ್ಲ. ನೀವು ನೇರವಾಗಿ ಕ್ಷೇತ್ರಕ್ಕೆ ಹೋಗಿ ಜನರನ್ನ ಕೇಳಿ ನೋಡಬಹುದು ಮತ್ತು ನೀವು ನಮ್ಮೊಂದಿಗೆ ಪ್ರಯಾಣಿಸಿ ಭರ್ಜರಿ ಸ್ವಾಗತವನ್ನ ನೋಡಬಹುದು. ವಿಶೇಷವಾಗಿ ಈ ಶಾಸಕರು ಒಬ್ಬ ತಳಮಟ್ಟದ ಕಾರ್ಯಕರ್ತರು. ಅವರು ತಮ್ಮ ಅಧಿಕಾರಾವಧಿಯಲ್ಲಿ ಒಂದೇ ಒಂದು ದಿನವೂ ರಜೆ ತೆಗೆದುಕೊಳ್ಳದ ಶಾಸಕರು. ಅವರು ಎಲ್ಲ 5 ವರ್ಷಗಳಲ್ಲಿ ಸಂಪೂರ್ಣವಾಗಿ ಹಾಜರಿದ್ದರು. ಅತಿ ಹೆಚ್ಚಿದ ಸಂಖ್ಯೆಯ ಪ್ರಶ್ನೆಗಳನ್ನ ಕೇಳಿದವರು ಅವರೇ. ಅವರು 5 ಶಾಸಕರಲ್ಲಿ ಒಬ್ಬರು ಅಂತಹ ಕಾರ್ಯಕ್ಷಮತೆಯುಳ್ಳ ಶಾಸಕರು ಹಾಗೂ ತಳಮಟ್ಟದ ಕಾರ್ಯಕರ್ತರು. ಮತ್ತು ನೀವು ನಮ್ಮ ಎಲ್ಲಾ ಕಾರ್ಯಕರ್ತರನ್ನ, ನಮ್ಮ ಎಲ್ಲಾ ಮೈತ್ರಿಯನ್ನ ನೋಡಬಹುದು. ನಿಮ್ಗೆ ಗೊತ್ತಲ್ಲ, ಅವರು VCKಯಿಂದ ಮತ್ತು ಅವರು DMDKಯಿಂದ ಮತ್ತು ಅವರು ಕಾಂಗ್ರೆಸ್ನಿಂದ ಬಂದಿದ್ದಾರೆ. ನಾವೆಲ್ಲರೂ ಆಧಾರಿತರಾಗಿದ್ದೇವೆ. ಹೌದು, IUML, SDBI, ನಾವೆಲ್ಲರೂ ವೈಚಾರಿಕ ತತ್ವದ ಮೇಲೆ ಆಧಾರಿತರಾಗಿದ್ದೇವೆ. ಈ ಮೈತ್ರಿಯು ತತ್ವಗಳ ಮೇಲೆ ಆಧಾರಿತವಾಗಿದೆ. ಆದರೆ DMK ಜೊತೆಗಿನ ಮೈತ್ರಿಯನ್ನು ಅಂತಿಮಗೊಳಿಸುವ ಮೊದಲು ಕಾಂಗ್ರೆಸ್ ವಿಜಯ್ ಅವರೊಂದಿಗೆ ಬಹಿರಂಗವಾಗಿ ಮಾತನಾಡುತ್ತಿದ್ದ ಒಂದು ಕಾಲವಿತ್ತು. ಹಾಗಾದ್ರೆ ಇದೆಯೇ? ಬಹಳಷ್ಟು ಘರ್ಷಣೆ ಇತ್ತು. ಆದರೆ NDA ಕಡೆ ಮೈತ್ರಿಯನ್ನು ಬಹಳ ಬೇಗನೆ ರೂಪಿಸಲಾಯಿತು ಮತ್ತು ಸೀಟು ಹಂಚಿಕೆ ಸುಲಭವಾಗಿತ್ತು. ಕಾಂಗ್ರೆಸ್ ವಿಜಯ್ ಬಣವನ್ನ ಸಂಪರ್ಕಿಸಿದ್ದು ಅದು
ಅದು ಮೈತ್ರಿಯೊಳಗೆ ಏನಾದರೂ ಸಮಸ್ಯೆ ಇದೆ ಎಂದು ಅರ್ಥವೇ? ಇದೆ ಎಂದು ಅರ್ಥವೇ? ಮೊದಲ ಭಾಗವನ್ನ ನಾವೀಗ ನೋಡಿದ್ದೇವೆ. ಮಾಣಿಕಂ ಠಾಗೋರ್ ಅಥವಾ ಜ್ಯೋತಿಮಣಿಯವರು ಮೈತ್ರಿಯೊಂದಿಗೆ ಕನಿಷ್ಠ ಹೃದಯ ಮತ್ತು ಆತ್ಮದಿಂದ ಇಲ್ಲ ಎಂದು ಸೂಚಿಸುವ ಹೇಳಿಕೆಗಳನ್ನ ನೀಡುತ್ತಾರೆಯೇ ಎಂದು. ಎರಡನೇ ಭಾಗವೆಂದರೆ ವಿಜಯ್ ಅವರೇ ಹೇಳ್ತಿದ್ದಾರೆ, ಕಾಂಗ್ರೆಸ್ ಕಾರ್ಯಕರ್ತರು ವಾಸ್ತವವಾಗಿ ನಮಗೆ ಮತ ಹಾಕಲಿದ್ದಾರೆ ಮತ್ತು ಆದ್ದರಿಂದ ನಿಮಗೆ ಆ ಮೈತ್ರಿಯ ಲಾಭ ಸಿಗುತ್ತಿಲ್ಲ ಎಂದು. ನೋಡಿ, ನಟನ ಪರವಾಗಿ ಹೋಗಬೇಕಾದ ಮತಗಳು ಮುಖ್ಯವಾಗಿ ಅದು ಅಭಿಮಾನಿ ಆಧಾರಿತವಾದದ್ದು. ಅದು ಎಷ್ಟರ ಮಟ್ಟಿಗೆ ಮೂರ್ತವಾಗಿ ಮತಗಳಾಗಿ ಪರಿವರ್ತನೆಯಾಗುತ್ತದೆ ಎಂಬುದು ಯಾರಿಗೂ ಖಚಿತವಿಲ್ಲ. ಅವರು ನಿಮಗೆ ಸಹಾಯ ಮಾಡಲಿದ್ದಾರೆ? ಇಲ್ಲ, ಖಂಡಿತವಾಗಿಯೂ ಹೌದು. ನೋಡಿ, ಅವರಿಗೆ ದೊಡ್ಡ ಅಭಿಮಾನಿ ಬಳಗವಿದೆ ಎಂಬ ಕಾರಣಕ್ಕೆ ಎಲ್ಲರೂ ಹೋಗಿ ಮತ ಹಾಕುತ್ತಾರೆ ಎಂದರ್ಥವಲ್ಲ. ನೀವು ನಟ ನಟಿಯರನ್ನ ನೋಡಿದಿರಿ, ಚುನಾವಣೆಗೆ ಸ್ಪರ್ಧಿಸುತ್ತಿದ್ದಾಗ ಅವರಿಗೆ ದೊಡ್ಡ ಅಭಿಮಾನಿ ಬಳಗವಿತ್ತು ಮತ್ತು ಅವರಿಗೆ ಏನಾಯ್ತು ಎಂಬುದನ್ನು. ಅದು ಮೊದಲನೇದು. ಮತ್ತು ಕಾಂಗ್ರೆಸ್ ಪಕ್ಷದೊಂದಿಗಿನ ನಮ್ಮ ಬಾಂಧವ್ಯವು ಒಂದು ದೀರ್ಘಕಾಲದ ಸ್ನೇಹವಾಗಿದೆ. ಬಹುಶಃ ಕೆಲವು ನಿಮ್ಗೆ ಗೊತ್ತಲ್ಲ, ಒಂದು ಸರಿಯಾದ ಚೌಕಟ್ಟಿಗೆ ಬರುವ ಮೊದಲು ಕೆಲವು ಸಂವಾದಗಳಲ್ಲಿ ಆರಂಭಿಕ ಘರ್ಷಣೆಗಳು ಅಥವಾ ಅದು ಏನೇ ಇರಲಿ ಇದ್ದಿರಬಹುದು. ಅದು ಯಾವುದೇ ಮೈತ್ರಿಗಳಲ್ಲಿಯೂ ಆಗುತ್ತದೆ. ಹಾಗಾಗಿ ನೀವು ಸಾಸಿವೆಯನ್ನ ಪರ್ವತ ಮಾಡುತ್ತಿದ್ದೀರಿ. ನಾವು ಇರುವುದೇ ಅದು. ನಾವೀಗ ನಿಜವಾದ ಒಳ್ಳೆಯ ಹಂತದೊಂದಿಗೆ ಸಾಗುತ್ತಿದ್ದೇವೆ. ನೀವೆಲ್ಲರೂ ಅಂದ್ರೆ ಮತ್ತೊಂದು ಕಡೆಯ ಉತ್ತರದ ಕಡೆಯವರು, ನಿಮಗೆ ಶ್ರೀ ಅವರ ಬಗ್ಗೆ ಚೆನ್ನಾಗಿ ತಿಳಿದಿದೆ. ಎಂ.ಎನ್. ರಾಯ್ ಅವರು ಲೆನಿನ್ ಅವರ ಸ್ನೇಹಿತ. ಅವರು ಎಲ್ಲಾ ನಾಜಿಗಳ ವಿರುದ್ಧ ತಂದೆ ಪೆರಿಯಾರ್ ಅವರೊಂದಿಗೆ ಮೈತ್ರಿಗಾಗಿ ಮುಂದಾದ್ರು. ಅವರ ಮೈತ್ರಿಯು ಒಂದು ಸುತ್ತಿನಲ್ಲಿ, ಒಂದು ಚೌಕಟ್ಟಿನಲ್ಲಿ ನಾಜಿಗಳ ವಿರುದ್ಧ ಮೈತ್ರಿಯನ್ನ ರಚಿಸುತ್ತಿತ್ತು. ಎಂ ಅವರ ನಂತರ ಅದನ್ನು ಮಾಡಿದ ಏಕೈಕ ವ್ಯಕ್ತಿ ನಮ್ಮ ಮುಖ್ಯಮಂತ್ರಿಯಾಗಿದ್ದಾರೆ, ಎನ್. ರಾಯ್. ಮತ್ತು ಇದು 12 ವರ್ಷಗಳಿಗಿಂತ ಹೆಚ್ಚು ಕಾಲ ಮುಂದುವರಿಸಿಕೊಂಡು ಬಂದಿರುವ ಮೈತ್ರಿಯಾಗಿದೆ. ಹಾಗಾಗಿ ಕೆಲವು ವಿಷಯಗಳು ಸಂಭವಿಸಬಹುದು, ಯಾಕೆಂದ್ರೆ ಇದು ನಮ್ಮ ಮತ್ತು ಕಾಂಗ್ರೆಸ್ ಪಕ್ಷದ ನಡುವಿನ ದೀರ್ಘ ಅಂದ್ರೆ ಬಂಧನವಾಗಿದೆ. ಮೇಡಮ್ ಸೋನಿಯಾ ಗಾಂಧಿ ಮತ್ತು ನಮ್ಮ ಗೌರವಾನ್ವಿತ ರಾಹುಲ್ ಗಾಂಧಿ ಎಲ್ಲರೂ ನಮ್ಮೊಂದಿಗಿದ್ದಾರೆ. ಮತ್ತು ಕಾರ್ಯಕರ್ತರು ಕೂಡ ನೋಡ್ತಾರೆ, ನಾವು ತುಂಬಾ ಪ್ರಜಾಸತ್ತಾತ್ಮಕವಾಗಿದ್ದರೂ ಒಮ್ಮೆ ನಾಯಕರೊಬ್ಬರು ಇದು ಗುರಿ ಎಂದು ಹೇಳಿದರೆ ನಾವೆಲ್ಲರೂ ಅದಕ್ಕೆ ಬದ್ಧರಾಗುತ್ತೇವೆ. ಮತ್ತು ನಾವೆಲ್ಲರೂ ಇಲ್ಲಿ ಸಹೋದರ ಸಹೋದರಿಯರು. ಸ್ವಲ್ಪವೂ ಘರ್ಷಣೆ ಇಲ್ಲ. ಸರಿ, ಹಾಗಾದ್ರೆ ನೀವು ಈಗ 2.0 ಅಂತ ಹೇಳಿದಿರಿ. ಹೌದು. ನೀವು ಜನರಿಗೆ ಭರವಸೆ ನೀಡುತ್ತಿರುವ ನಿಜವಾಗಿಯೂ ಪ್ರಮುಖವಾದ ಆ 5 ವಿಷಯಗಳು ಯಾವುವು ಮತ್ತು ನಿಮಗೆ ಅವುಗಳನ್ನು ಸಾಧಿಸಲು ಎಷ್ಟು ಸುಲಭ? ನೋಡಿ, ಉದಾಹರಣೆಗೆ ಈ ಪ್ರದೇಶವನ್ನ ತೆಗೆದುಕೊಳ್ಳಿ, ಈ ECR ಕ್ಯಾರಿಡಾರ್. ನೀವು ಬಹಳಷ್ಟು ಅಭಿವೃದ್ಧಿ ಯೋಜನೆಗಳನ್ನ ನೋಡಿದಿರಿದ್ದೀರಿ. ವೆಟ್ಟುವಾಂಕೇನಿಂದ ತಿರುವನ್ಮಿಯೂರಿಂದ ಒಂದು ದೊಡ್ಡ ಮೆಗಾ ಸೇತುವೆ ಉದಂಡಿ ಅದಕ್ಕೆ ಚಾಲನೆ ನೀಡಲಾಗಿದೆ ಮತ್ತು ನೀವು ಬಹಳಷ್ಟು ಯು-ಟರ್ನ್ ಸೇತುವೆಗಳನ್ನ ನೋಡಬಹುದು. ಈ ಸ್ಥಳ ಇದು ಕೈಗಾರಿಕೆಗಳ ಕೇಂದ್ರವಾಗಿದೆ. ಕಾರ್ಮಿಕರನ್ನು ಬಹಳಷ್ಟು ಮೂಲ ಸೌಕರ್ಯಗಳೊಂದಿಗೆ ಉನ್ನತೀಕರಿಸಲಾಗಿದೆ. ಈ 2.0 ದೃಷ್ಟಿಕೋನ ಹೇಳಿಕೆಯಲ್ಲಿ ನಾವಿದರಲ್ಲಿ ಏನು ಮಾಡಿದ್ದೇವೋ ಅದನ್ನ ಹೆಚ್ಚಿಸಲಾಗುವುದು. ಉದಾಹರಣೆಗೆ ಮಗಳಿರ್ ಉರಿಮೈ ತೊಗೈ ಅಥವಾ VDL ಪಯಣಂ ಅದನ್ನು 2,000 ರೂಪಾಯಿವರೆಗೆ ಹೆಚ್ಚಿಸಲಾಗುವುದು. ನಾನು ನಿಮ್ಮ ಮಾಧ್ಯಮಕ್ಕೆ ಒಂದು ವಿಷಯವನ್ನ ಬಹಳ ಸ್ಪಷ್ಟಪಡಿಸಲು ಬಯಸ್ತೇನೆ. ಇಲ್ಲಿ ಯಾವುದೂ ಉಚಿತ ಕೊಡುಗೆಯಲ್ಲ, ಎಲ್ಲವೂ ಸಾಮಾಜಿಕ ನ್ಯಾಯದ ಮೇಲೆ ಆಧಾರಿತವಾಗಿದೆ. ಕಲೈನಾರ್ ಮಗಳಿರ್ ಉರಿಮೈ ತೊಗೈಗೆ ನೀಡಿರುವ ವಿಶೇಷಣವನ್ನು ನೋಡಿ, ಅದು ಒಂದು ಹಕ್ಕು. ನೋಡಿ, ನಿಮಗೆ ಹಿಂದಿನಿಂದಲೂ ಗೊತ್ತಿದೆ, ಲಿಂಗ ಆಧಾರಿತ ದತ್ತಾಂಶಗಳು ಹೇಳುವಂತೆ ಮಹಿಳೆಯರು ಹಿಂದಿನಿಂದಲೂ ವೇತನರಹಿತ ಕೆಲಸವನ್ನ ಮಾಡುತ್ತಲೇ ಬಂದಿದ್ದಾರೆ. ಅದನ್ನು ಅವರ ಮನೆಗಳಲ್ಲಿ ಗುರುತಿಸಲಾಗಿಲ್ಲ. ನಾವು ಅವರ ಹಕ್ಕುಗಳನ್ನ ಗುರುತಿಸುತ್ತಿದ್ದೇವೆ. ಆದ್ದರಿಂದ ಅದನ್ನು ಹೆಚ್ಚಿಸಲಾಗುವುದು ಮತ್ತು ಬೆಳಗಿನ ಉಪಾಹಾರ ಯೋಜನೆಯನ್ನು 8ನೇ ತರಗತಿಯವರೆಗೆ ವಿಸ್ತರಿಸಲಾಗುವುದು ಮತ್ತು ಬಹಳಷ್ಟು ಭತ್ತದ ಖರೀದಿ ಬೆಲೆಯನ್ನು ಸಹ ಹೆಚ್ಚಿಸಲಾಗುವುದು. ಎಲ್ಲ ಕೃಷಿ ಕಾನೂನುಗಳು ನಿಮಗೆ ಗೊತ್ತಲ್ಲ, ಅಂದ್ರೆ ಕಠೋರವಾಗಿದ್ದಂಥವುಗಳನ್ನ ತಿದ್ದುಪಡಿ ಮಾಡಲಾಗುವುದು ಮತ್ತು ಅದನ್ನ ಅನುಕೂಲಕರವಾಗಿಸಲಾಗುವುದು. ಹಣ ಎಲ್ಲಿಂದ ಬರುತ್ತಿದೆ? ನನ್ನ ಪ್ರಕಾರ ಎಲ್ಲಾ ರಾಜ್ಯಗಳು ನಡೆಯುತ್ತಿವೆ. ಭಾರೀ ಕೊರತೆಯಲ್ಲಿ ನಿಮ್ಮದನ್ನು ಸೇರಿಸಿ ಮತ್ತು ಈ ಹಣವನ್ನು ನೀವು ಎಲ್ಲಿಂದ ತರಲಿದ್ದೀರಿ? ತಮಿಳುನಾಡು ಕೇಂದ್ರ ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯ ನೀಡುವ ರಾಜ್ಯವಾಗಿದೆ ಎಂಬ ಸಂಗತಿಯನ್ನು ನಾನು ದಯವಿಟ್ಟು ಗಮನಕ್ಕೆ ತರಲು ಬಯಸುತ್ತೇನೆ. ನಾವು ಕೇಂದ್ರ ಸರ್ಕಾರದ ಆದಾಯಕ್ಕೆ ಬಹಳಷ್ಟು ಕೊಡುಗೆ ನೀಡುತ್ತಿದ್ದೇವೆ. ಆದರೆ ನಾವು ನಮಗೆ ಸಲ್ಲಬೇಕಾದ್ದನ್ನು ಕೇಳಿದಾಗ, ಉದಾಹರಣೆಗೆ ಅಧಿಕಾರ ಹಂಚಿಕೆ, ತೆರಿಗೆಗಳಲ್ಲಿ 50%, GST, ಸೆಸ್ ಯಾವುದನ್ನೂ ನೀಡಿಲ್ಲ. ನಾವು ಅದರಲ್ಲೂ ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿ ಕೇವಲ ಸಾಲ ಮಾಡುತ್ತಿಲ್ಲ ಅಥವಾ ಸಾಲವನ್ನ ಹೆಚ್ಚಿಸುತ್ತಿಲ್ಲ, ಅವರು ತಮಿಳುನಾಡಿನ ಉತ್ಪಾದನಾ ಸಾಮರ್ಥ್ಯವನ್ನ ಹೆಚ್ಚಿಸುತ್ತಿದ್ದಾರೆ. ಈ 5 ವರ್ಷಗಳನ್ನ ತೆಗೆದುಕೊಂಡರೆ ಅವರು 3ಕ್ಕಿಂತ ಹೆಚ್ಚು ಪ್ರಮುಖ ಕೈಗಾರಿಕಾ ಶೃಂಗಸಭೆಗಳನ್ನು ಮಾಡಿದ್ದಾರೆ. ಹೂಡಿಕೆದಾರರನ್ನು ಆಕರ್ಷಿಸಲು ಅವರು ದೇಶಗಳಿಗೆ ಭೇಟಿ ನೀಡಿದ್ದಾರೆ. ಆದ್ದರಿಂದ ಅವರು ಸುಮ್ಮನೆ ಮಲಗಿಕೊಂಡು ನಂತರ ಸಾಲನ ಮಾಡುತ್ತಿಲ್ಲ. ಅದು ಹಾಗಲ್ಲ, ಅವರು ಅದನ್ನ ಬಹಳಷ್ಟು ದಲ್ಲಿನ ಕ್ರಾಂತಿಯೊಂದಿಗೆ ಸಮತೋಲನಗೊಳಿಸುತ್ತಿದ್ದಾರೆ.
ಇದು ಉತ್ಪಾದನೆಯಲ್ಲಿ ನಡೆಯುತ್ತಾ ಇದೆ. ನೀವಿಲ್ಲಿ ಹ್ಯುಂಡೈ ಕಂಪನಿಯನ್ನ ನೋಡಬಹುದು, ಇಲ್ಲಿ ಫೋರ್ಡ್ ಕಂಪನಿಯನ್ನ ನೋಡಬಹುದು. ಮೊನ್ನೆ ಕೂಡ ತಮಿಳುನಾಡು ತನ್ನ ಎಲ್ಲಾ ಚರ್ಮದ ಉತ್ಪನ್ನಗಳಲ್ಲಿ ಮೊದಲ ಸ್ಥಾನದಲ್ಲಿದೆ ಹೋಲಿಸಿದಾಗ. ಮತ್ತು ಮತ್ತೊಮ್ಮೆ ಬಹಳ ಮುಖ್ಯವಾದ ಅಂಶ, ನಾವು ನಮ್ಮ ಸಾಲಗಳನ್ನು ಹೆಚ್ಚಿಸುತ್ತಿದ್ದೇವೆ ಎಂದು ನೀವು ಹೇಳುವಾಗ 10 ವರ್ಷಗಳ ನಂತರ ನಾವು 2 ಅಂಕಿಯ ಆರ್ಥಿಕತೆಯನ್ನು 11.19 ಸಾಧಿಸುತ್ತಾ ಹೇಗೆ ಕಾರ್ಯನಿರ್ವಹಿಸಲು ಸಾಧ್ಯ, ಇದೆಲ್ಲವೂ ಡೇಟಾ. ನಿಮ್ಮ ಪಕ್ಷದ ಮೇಲಿನ ಒಂದು ಟೀಕೆ ಅಂದ್ರೆ ಅದು ತುಂಬಾ ಕುಟುಂಬ ಆಧಾರಿತವಾಗಿದೆ. ನೀವು ಕುಟುಂಬವನ್ನು ಪ್ರೋತ್ಸಾಹಿಸ್ತೀರಿ. ಆ ಟೀಕೆ ಅಂಟ್ಕೊಳ್ಳುವಂಥದ್ದು ಅಲ್ವೇ? ಅಂದ್ರೆ ಅವ್ರು ಹೇಳ್ತಿದ್ದಾರೆ ನೀವು ಮಿಸ್ಟರ್ ಅವರನ್ನ ಪ್ರೋತ್ಸಾಹಿಸಿದಿರಿ ಅಂತ. ಉದಯನಿಧಿ ಹಾಗಾಗಿ ಶೀಘ್ರದಲ್ಲೇ ಉಪಮುಖ್ಯಮಂತ್ರಿಯಾಗಿ. ಹಾಗಾದ್ರೆ ಯಾರು ಈ ಎಲ್ಲ ಟೀಕೆಗಳನ್ನ ಮಾಡುತ್ತಿದ್ದಾರೆ? ಬಿಜೆಪಿ. ಉದಾಹರಣೆಗೆ ಗೌರವಾನ್ವಿತ ಸಚಿವ ಪಿಯೂಷ್ ಗೋಯಲ್ ಅವರಿಗೆ ಯಾರು ಇಲ್ಲವೇನು ಗೊತ್ತಾ? ಅವರ ವಂಶ ಪರಂಪರೆಯನ್ನು ನೋಡಿ. ಮತ್ತು ನಮ್ಮ ಪ್ರೀತಿಯ ಧರ್ಮೇಂದ್ರ ಪ್ರಧಾನ್. ರಾಜಕೀಯ ಕುಟುಂಬದಿಂದ ಬಂದಿರುವ ಬಹಳಷ್ಟು ಕೇಂದ್ರ ಸಚಿವರನ್ನು ನಾನು ಪಟ್ಟಿ ಮಾಡಬಲ್ಲೆ. ಮತ್ತು AIADMK ಬಳಿಯೂ ಒಂದು ಪಟ್ಟಿ ಇದೆ ಗೊತ್ತಾ? ಸಚಿವರ ಮಗನಂತೆ. ಅದರರ್ಥ ನಾವು ಕೇವಲ ಸಮರ್ಥಿಸಿಕೊಳ್ತಿದ್ದೇವೆ ಎಂದಲ್ಲ. ಇಲ್ಲಿ ಉದಾಹರಣೆಗೆ ನಾನು 2008ರಲ್ಲಿ ನನ್ನ ಕೆಲಸಕ್ಕೆ ರಾಜೀನಾಮೆ ನೀಡಿದೆ ಮತ್ತು ನನಗೆ 2019ರಲ್ಲಿ ಟಿಕೆಟ್ ನೀಡಲಾಯಿತು. ಅದೇ ರೀತಿ ಉದಯನಿಧಿ ಸ್ಟಾಲಿನ್ ಅವರಿಗೂ ಸಹ ಯುವ ಘಟಕದ ನಾಯಕನನ್ನಾಗಿ ಮಾಡಲಾಯಿತು ಮತ್ತು ಅವರು ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಬೇಕಾಗಿತ್ತು. ಕ್ರೀಡೆ ಮತ್ತು ಯುವಜನ ಅಭಿವೃದ್ಧಿ ಸಚಿವರಾಗಿ 5 ವರ್ಷಗಳಲ್ಲಿ ಅವರು ಆ ಯುವ ಮತ್ತು ಕ್ರೀಡೆ, ವಿಶೇಷವಾಗಿ ಕ್ರೀಡಾ ಸಚಿವಾಲಯವನ್ನು ಭಾರತದಲ್ಲಿ ಅತ್ಯುನ್ನತ ಮಟ್ಟಕ್ಕೆ ಹೆಚ್ಚಿಸಿದ್ದಾರೆ. ಹಾಗಾಗಿ ತಟ್ಟೆಯಲ್ಲಿಟ್ಟು ಏನನ್ನೂ ಕೊಟ್ಟಿಲ್ಲ. ಉದಾಹರಣೆಗೆ ನಮ್ಮ ನಾಯಕ MK ಮುತ್ತುವೇಲ್ ಕರುಣಾನಿಧಿ ಸ್ಟಾಲಿನ್ ಅವರು ಪಕ್ಷದ ನಾಯಕರಾಗಿ ಅತ್ಯುನ್ನತ ಸ್ಥಾನವನ್ನು ತಲುಪಿದಾಗ ಅವರು ಎಷ್ಟು ವರ್ಷಗಳ ಕಾಲ ಕಾದಿದ್ದರು ಎಂದು ನಿಮಗೆ ತಿಳಿದಿದೆಯೇ? ವಿಶ್ವದ ಇತಿಹಾಸದುದ್ದಕ್ಕೂ ಕೇವಲ 2 ವ್ಯಕ್ತಿಗಳು 40 ವರ್ಷಗಳಿಗಿಂತ ಹೆಚ್ಚು ಕಾಲ ಕಾದಿದ್ದಾರೆ. ಒಬ್ಬರು ರೌಲ್ ಕ್ಯಾಸ್ಟ್ರೋ, ಫಿಡೆಲ್ ಕ್ಯಾಸ್ಟ್ರೋ ಅವರ ಸಹೋದರ. ಅವರು 43 ವರ್ಷಗಳ ಕಾಲ ಕಾದಿದ್ದಾರೆ. ನಮ್ಮ ಮುಖ್ಯಮಂತ್ರಿಯವರನ್ನು ಸಹ ಮೀರಿಸಿದ್ರು. 46 ವರ್ಷಗಳ ಕಾಲ ಉನ್ನತ ಹುದ್ದೆಗಳಿಗೆ ಬರಲು ಅವರು ಕಾದಿದ್ದಾರೆ. ನಾವು ಕುಟುಂಬ ರಾಜಕಾರಣ ಅಥವಾ ವಂಶ ರಾಜಕಾರಣ ಮಾಡುತ್ತಿದ್ದೇವೆ ಎಂದು ಹೇಳುವ ಹಕ್ಕು ಯಾರಿಗೂ ಇಲ್ಲ. ನಾವು ಒಂದು ಪಕ್ಷವಾಗಿ ನಾವು ತುಂಬಾ ಭಾವನಾತ್ಮಕರು, ಒಂದು ಕುಟುಂಬದಂತೆ ಬಂಧಿಸಲ್ಪಟ್ಟ, ಭಾವನಾತ್ಮಕವಾಗಿ ಸಂಪರ್ಕ ಹೊಂದಿದ ಪಕ್ಷ. ನಾವು ಒಬ್ಬರನ್ನೊಬ್ಬರು ಅಣ್ಣ, ಅಪ್ಪ, ಅಕ್ಕ ಎಂದು ಕರೀತೇವೆ. ನಾವೆಲ್ಲರೂ ಬೆಳೆದಿದ್ದೇ ಹಾಗೆ. ಸರಿ, ಈ ಪ್ರಶ್ನೆಗಳನ್ನ ಕೇಳುತ್ತಿರುವ ಈ ಜನರು, ನಾವೆಲ್ಲರೂ ಜೈಲಿನಲ್ಲಿದ್ದಾಗ, ನಮ್ಮ ತಂದೆಯಂದರು ಹಲವು ಬಾರಿ ಜೈಲಿನಲ್ಲಿದ್ದಾಗ ಎಲ್ಲಿದ್ದರು? ನನ್ನ ತಂದೆ 12 ಅಥವಾ 13 ಬಾರಿಗಿಂತ ಹೆಚ್ಚು ಬಾರಿ ಜೈಲಿನಲ್ಲಿದ್ದರು. ಯಾರು ಬಂದು ನೀವೊಬ್ಬ ಕರೆಯಲ್ಪಡುವ ರಾಜಕಾರಣಿಯ ಮಗಳಾದ ಕಾರಣ ಯಾಕೆ ಕಷ್ಟಪಡುತ್ತಿದ್ದೀರಿ ಎಂದು ಕೇಳಲಿಲ್ಲ. ನಾವು ನಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದೇವೆ ಮತ್ತು ಜನರಿಗೆ ನೆಲಮಟ್ಟದಲ್ಲಿ ತೋರಿಸಿಕೊಟ್ಟಿದ್ದೇವೆ. ಅದೇ ರೀತಿ ಉದಯನಿಧಿ ಸ್ಟಾಲಿನ್ ಕೂಡ ತಮ್ಮನ್ನು ತಾವು ಅತ್ಯಂತ ಸಮರ್ಥ, ಕಾರ್ಯನಿರ್ವಹಿಸುವ ವ್ಯಕ್ತಿ ಎಂದು ಸಾಬೀತುಪಡಿಸಿದ್ದಾರೆ. ಈಗ ಅವರು ಸೆಳೆಯುವ ಜನಸಮೂಹವನ್ನು ನೋಡಿ ಅವರು ತಮ್ಮ ಪ್ರಚಾರಕ್ಕೆ ಹೋಗ್ತಾರೆ. ಅದೇ ತಿರುನಲ್ವೇಲಿ ಪ್ರದೇಶದಲ್ಲಿ ಸ್ಪರ್ಧಾತ್ಮಕ ಜನಸಮೂಹ ಕಾಣಿಸುತ್ತಿದೆಯೇ? ಖಂಡಿತ. ಹಾಗಾಗಿ ಅದೊಂದು ಸಂಭ್ರಮ. ನಾವೆಲ್ಲರೂ ಕ್ಯಾಡರ್ ಆಧಾರಿತರು. ಜನರಲ್ಲಿ ಬರ್ತಾರೆ, ಮಹಿಳೆಯರಲ್ಲಿ ಬರ್ತಾರೆ, ಪುರುಷರಲ್ಲಿ ಬರ್ತಾರೆ. ಎಲ್ಲಾ ಯುವಕರು ನಮ್ಮ ಸಿದ್ಧಾಂತಕ್ಕಾಗಿ, ತತ್ವಕ್ಕಾಗಿ ಇಲ್ಲಿಗೆ ಬರ್ತಾರೆ. ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ಅವರು ತಮಿಳು ತರೆಲು ತರಗತಿಗಳಿಗೆ, ತಮಿಳು ಅಸ್ಮಿತೆಗೆ, ತಮಿಳು ಹಕ್ಕುಗಳಿಗೆ ಚಾಂಪಿಯನ್. ನಾವು ನಿಂತಿದ್ದೀವಿ. ಆದ್ರೆ ಅದೇನು? ಅದು ಕೇವಲ ಬರೀ ಆರ್ಭಾಟ. ಹಾಗಾಗಿ ನಮಗೆ ಅದರ ಬಗ್ಗೆ ಸ್ವಲ್ಪವೂ ಚಿಂತೆ ಇಲ್ಲ. ನಾವು ಬೃಹತ್ ಜನಾದೇಶದೊಂದಿಗೆ ಗೆಲ್ಲುತ್ತೇವೆ. ಮುಂಬರುವ ಚುನಾವಣೆಯಲ್ಲಿ 200ಕ್ಕಿಂತ ಹೆಚ್ಚು ಸೀಟುಗಳು. ತುಂಬಾ ಧನ್ಯವಾದಗಳು. ತುಂಬಾ ಧನ್ಯವಾದಗಳು. ಬಾಯ್ ಬಾಯ್.